ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಗಣಿತದ ಒಂದು ಚಟುವಟಿಕೆಯನ್ನು ಮಾಡಿದ್ರಿ. ಅದರ ಹೆಸರು ಏನಪ್ಪ ಅಂದ್ರೆ ಸೂಕ್ತ ಚಿಹ್ನೆಗಳಿಂದ ಸಂಖ್ಯಾ ಚಕ್ರವನ್ನು ತುಂಬುವುದು. ಹಾಗಾದ್ರೆ ಇಲ್ಲಿ ಚಿಹ್ನೆಗಳು ಅದಾವ, ಗಣಿತದ ಚಿಹ್ನೆಗಳು. ಇದು ಹೆಚ್ಚು, ಇದು ಕಡಿಮೆ, ಇದು ಸಮ. ಈ ಚಿಹ್ನೆಗಳನ್ನ ಏನು ಮಾಡ್ಬೇಕಂದ್ರೆ ಇಲ್ಲಿರುವಂಥ ಸಂಖ್ಯೆಗಳನ್ನು ನೋಡಿ ಇಲ್ಲಿ ಯಾವ ಚಿಹ್ನೆ ಬರ್ತೈತಿ ಇವೆರಡು ಸಂಖ್ಯೆಗಳನ್ನು ಹೋಲಿಕೆ ಮಾಡಿ ಇಲ್ಲಿ ಯಾವ ಮಧ್ಯದಲ್ಲಿ ಯಾವ ಚಿಹ್ನೆ ಬರ್ತೈತಿ ಅಂತೇಳಿ ನೀವು ಅದನ್ನು ಬರಿಬೇಕು. ಬರ್ತಿಲ್ಲ? ಹಾಂ, ಬರಿ ಹೇಳೋದು. ಹಾಂ, ಬರಿ, ಇದನ್ನು ಬರಿ. ಸಂಖ್ಯೆನ ಓದ್ಬೇಕಾ? 271 270. ಹಾಂ, ಮಧ್ಯದಲ್ಲಿ ಯಾವ ಚಿಹ್ನೆ ಬರ್ತೈತಿ? ಹೆಚ್ಚು. ಯಾಕಂದ್ರೆ 271 ಹೆಚ್ಚು ಇದೆ. ದಿಶಾನ್ ಬರಿ, ಮಧ್ಯದಲ್ಲಿ ಬರಿ. ಹಾಂ, ವೆರಿ ಗುಡ್. ಮಾಧವಾನಂದ್ गुड. राजेश्वर ಯಾವ ಚಿಹ್ನೆ ಇದೆ? ಸಮ ಚಿಹ್ನೆ. ಯಾಕೆ ಸಮ ಚಿಹ್ನೆ ಯಾಕೆ ಕೊಟ್ರಿ? ಇಲ್ಲಿ 35 ಐತಿ, ಸಮ ಐತಿ, ಅದಕ್ಕಾಗಿ ಸಮ ಚಿಹ್ನೆಯನ್ನ ಕೊಟ್ಟರು. ಗುಡ್. ಸುಮಯ ಗುಡ್. ನೋಡ್ರಿ, ಹಾಗಾದ್ರೆ ನಿಮ್ಗೆ ಗೊತ್ತಾಗ್ಲ ಏನ ಗಣಿತದ ಹೆಚ್ಚು ಕಡಿಮೆ ಸಮ ಚಿಹ್ನೆಗಳನ್ನ ತುಂಬುವಂತ ಒಂದು ಕ್ರಿಯೆ ಗೊತ್ತಾಗ್ಲ ನಿಮ್ಗೆ? ಗುಡ್. ಚಪ್ಪಾಳೆ.